Good evening. Warm welcome to Sankalpa Learning Solutions. Okay. Are you there? Shall I move? Shall I start? Shall I start? Yes. I give you a few more minutes to settle down. ಓಕೆ ನನ್ನ ವಿಡಿಯೋ ಹೀಗೆ ಬರ್ತಾ ಇದೆಯಾ? ಓಕೆ, ನನಗೆ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಸೊ ಹೌ ಟು ರೊಟೇಟ್ ಇಟ್ ಅಂತ. ಓಕೆ, ಸೊ ನೋಡಿದ್ರಲ್ಲ, plant system biological classification, what are the importance of so many things. Okay, so let's continue today the last but very important concept, and also very very important for your life as well as for exam point of view. Okay, ಇದೆಲ್ಲ ಅರ್ಥ ಆಗಿದೆಯಲ್ಲ? ಬೇಗ ಬೇಗ ಮೂವ್ ಆಗೋಣ, ಯಾಕಂದ್ರೆ ತುಂಬಾ ಇದೆ ಇನ್ನ ಕವರ್ ಮಾಡೋದಕ್ಕೆ. ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಇನ್ ಚಾಟ್ ಬಾಕ್ಸ್. ಐ ವಿಲ್ ಟೇಕ್ ದಟ್. ಓಕೆ, ಸೊ ನಾವು ಲಾಸ್ಟ್ ಸೆಷನ್ ಅಲ್ಲಿ ನೋಡಿದ್ವಿ ಆಲ್ಟರ್ನೇಟಿವ್ ಲೈಫ್ ಸೈಕಲ್ ಅಂತ ಹೇಳ್ಬಿಟ್ಟು ಅಲ್ವಾ? ವಾಟ್ ಈಸ್ ದ ಆಲ್ಟರ್ನೇಟಿವ್ ಲೈಫ್ ಸೈಕಲ್? ಆಲ್ಟರ್ನೇಟಿವ್ ಲೈಫ್ ಸೈಕಲ್ ಅಂದ್ರೆ ಏನು? ನೇಮ್ ಅಲ್ಲೇ ಇದೆ, ಆಲ್ಟರ್ನೇಟಿವ್, ಅದ್ರ ಬದಲಾಗಿ ಅಥವಾ ಯಾವುದೆಲ್ಲ ರೀತಿಯಲ್ಲಿ, ಎರಡು ರೀತಿಯಲ್ಲಿ ಅದು ಜನರೇಟ್ ಆಗ್ತಾ ಇರುತ್ತೆ. ಜನರೇಟ್ ಅಂದ್ರೇನು? ರಿಪ್ರೊಡ್ಯೂಸ್ ಆಗುತ್ತೆ ಪ್ಲಾಂಟ್ ಸಿಸ್ಟಮ್ ಅಲ್ಲಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ, ತುಂಬಾ ಕಾಂಪ್ಲಿಕೇಶನ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. ವೆರಿ ಸಿಂಪಲ್. ಎಲ್ಲಾ ಪ್ಲಾಂಟ್ಸ್ ಅಲ್ಲೂ ಎರಡು ಜನರೇಷನ್ ಇರುತ್ತೆ, ಎರಡು ಫೇಸ್ ಇರುತ್ತೆ. ಎರಡು ಫೇಸ್ ಯಾವುದು? ಸ್ಪೋರೋ, ಓಕೆ, ಸ್ಪೋರೋಫೈಟಿಕ್. ಸ್ಪೋರೋಫೈಟಿಕ್ ಅಂತಂದ್ರೇನು? ಸ್ಪೋರೋಫೈಟಿಕ್ ಅಂದ್ರೇನು ಮರ್ತ್ಕೊಂಡ್ಬಿಟ್ರ? ಇಲ್ಲ, ಯು ಹ್ಯಾವ್ ಟು ರಿಪೀಟೆಡ್ಲಿ ಗ್ಲಾನ್ಸ್ ಮಾಡ್ತಾ ಇರಬೇಕು. ಆಗ ಮಾತ್ರ ಏನಾಗುತ್ತೆ, ನಾನು ಹೇಳೋ ಪ್ರತಿಯೊಂದು ಟರ್ಮಿನಾಲಜಿ ವರ್ಡ್ಸ್ ಏನಾಗ್ತಾ ಇರುತ್ತೆ, ಕ್ಯಾಚ್ ಆಗುತ್ತೆ. ಇಲ್ಲ ನೀವು ವೀಕ್ಲಿ ಒನ್ಸ್ ಯಾವತ್ತೋ ಬಯಾಲಜಿ ಬುಕ್ಕನ್ನು ಹೀಗೆ ಡೇ ಬೈ ಡೇ ಜಸ್ಟ್ ಮೂವ್ ಮಾಡ್ತಾ ಹೋದ್ರೆ, ಪೇಪರ್ ಅಷ್ಟೇ ಮೂವ್ ಮಾಡಿದ್ರೆ ವರ್ಕೌಟ್ ಆಗಲ್ಲ. ಅಯ್ಯೋ ಬಿಡಿ ಮೇಡಮ್, ನಾಳೆ ಏನು ಗಣಪತಿ ಹಬ್ಬ ಬಂದಿದೆ, ಪ್ಲೀಸ್ ಬೇಗ ಬೇಗ ಮುಗಿಸ್ಬಿಡಿ ಅಂತ ಹೇಳಿ ಏನಾದ್ರೂ ಎಮರ್ಜೆನ್ಸಿಯಲ್ಲಿ ಇದ್ರೆ, ಎಮರ್ಜೆನ್ಸಿಯಲ್ಲಿ ಇದೀರಿ ಅನ್ಸುತ್ತೆ ಅಲ್ವಾ? ಹೌದಾ? ಎಮರ್ಜೆನ್ಸಿಯಲ್ಲಿ ಇದ್ದೀರಾ? ಹೌದಾ? ಓಕೆ, ಎಮರ್ಜೆನ್ಸಿಯಲ್ಲಿ ಇದ್ರೂ ಏನು ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿಯಲ್ಲಿ ಲೈಫ್ ಸೇವ್ ಮಾಡೋ ಕಾನ್ಸೆಪ್ಟ್ ಇದೊಂದೇ ನಿಮ್ಮ ಎಕ್ಸಾಮ್ ಅಲ್ಲಿ. ಹಾಗಾಗಿ ಇದನ್ನು ಬೇಗ ಬೇಗ ತಿಳ್ಕೊಂಬಿಡಿ. ಇಲ್ಲೇನಿದೆ, ಗೆಮಿಟೋಜೆನೆಸಿಸ್, ಗ್ಯಾಮಿಟೋಫೈಟ್. ಗೆಮಿಟೋಫೈಟ್ ಅಂದ್ರೇನು? ಎನ್ ಅಂದ್ರೆ ಹೆಪ್ಲಾಯ್ಡ್ ಸ್ಟೇಜ್ ಮತ್ತೆ ಡಿಪ್ಲಾಯ್ಡ್ ಸ್ಟೇಜ್. ನೀವು ಯಾವುದೇ ಲೈಫ್ ಕ್ಲಾಸಿಫಿಕೇಶನ್ ತಗೊಳ್ಳಿ, ಪ್ಲಾಂಟ್ ಆದ್ರೂ ತಗೊಳ್ಳಿ, ಎಸ್ಪೆಷಲಿ ನಾವೀಗ ರೈಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಪ್ಲಾಂಟ್ ಆಗಿರೋದ್ರಿಂದ ಎರಡು ಫೇಸ್ ಇದೆ. ಒಂದು ಹೆಪ್ಲಾಯ್ಡ್ ಫೇಸ್ ಅಂಡ್ ದೆನ್ ಡಿಪ್ಲಾಯ್ಡ್ ಫೇಸ್. ಡಿಪ್ಲಾಯ್ಡ್ ಅಂದ್ರೇನು? 2n ನಂಬರ್. ಹೆಪ್ಲಾಯ್ಡ್ ಅಂದ್ರೇನು? n ನಂಬರ್. ಈ ಎರಡು ನಂಬರ್ಗೆ ಹೇಳೋದಕ್ಕೆ ಒಂದೊಂದು ಟರ್ಮಿನಾಲಜಿ ಇದೆ. ಏನ್ ಟರ್ಮಿನಾಲಜಿ ಅದು? ಸ್ಪೋರೋಫೈಟ್. ಇಲ್ಲೆಲ್ಲಿದೆ, ಕಾಣಿಸ್ತಿದ್ಯಾ? ಇದನ್ನ ಡಿಪ್ಲಾಂಟಿಕ್ ಅಂತ ಹೇಳ್ತೇವೆ. ಇದು ಏನಿದೆ ಇಲ್ಲಿ?
ಸ್ಪೋರೋಫೈಟ್. ಸ್ಪೋರೋಫೈಟ್ ಅಂತಂದ್ರೆ 2n ನಂಬರ್. ಇದೇ ಮೇಜರ್ ಕಾನ್ಸೆಪ್ಟ್. ಏನ್ ಬಂದು 2 ಫೇಸ್ ಇರುತ್ತೆ, ಒಂದಲ್ಲ ಒಂದು ಆಲ್ಟರ್ನೇಟಿವ್ ಫೇಸಸ್ ಅಲ್ಲಿ ಅದು ವರ್ಕೌಟ್ ಆಗ್ತಾ ಇರುತ್ತೆ. 2n ನಂಬರ್ ಅನ್ನ ಸ್ಪೋರೋಫೈಟ್ ಅಂತ ಹೇಳ್ತೀವಿ. ಗ್ಯಾಮೆಟೋಫೈಟ್ ಅಂದ್ರೆ ಏನು? ಗ್ಯಾಮೆಟೋಫೈಟ್ ಅಂದ್ರೆ n ನಂಬರ್. ಈ 2n ಇರೋದು ರಿಡಕ್ಷನ್ ಆಗ್ಬೇಕು. ರಿಡಕ್ಷನ್ ಆಗ್ಬೇಕು ಅಂತಾದ್ರೆ ಮಿಯೋಸಿಸ್ ಆಗ್ಬೇಕು. ಇಲ್ಲ ಆದ್ರೆ ಮಾತ್ರ ಏನಾಯ್ತು, 2n ಇರೋದು -1 ಆಗಿ n ಆಗುತ್ತೆ, ಅಂದ್ರೆ ಸಿಂಗಲ್ ಆಗಿ ಉಳಿಯುತ್ತೆ. ಹಾಗಾಗಿ ಇದನ್ನ ಗ್ಯಾಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಈ 2 ಫೇಸು ಲೈಫ್ ಸೈಕಲ್ ಅಲ್ಲಿ ಆಲ್ಟರ್ನೇಟಿವ್ ಆಗಿ ಜನರೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕ್ಲಾಸಸ್ ಆಫ್ ಪ್ಲಾಂಟ್ ಅಲ್ಲಿ ಆಲ್ಗೆ ಇರ್ಬೋದು, ಬ್ರಯೋಫೈಟ್ಸ್ ಇರ್ಬೋದು, ಟೈಡೋಫೈಟ್ಸ್ ಇರ್ಬೋದು, ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್, ಇದು ಸೆಟ್ ಆಫ್ ಲೈಫ್ ಸೈಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನನ್ಗೆ ಯಾವಾಗ ಫೇವರೇಬಲ್ ಇರುತ್ತೆ ನಾನು ಆಗ ರಿಪ್ರೊಡ್ಯೂಸ್ ಮಾಡ್ತೀನಿ. ನನ್ಗೆ ಯಾವಾಗ ಫೇವರೇಬಲ್ ಇಲ್ಲ ಕಂಡೀಷನ್ಸ್, ನಾನು ಆವಾಗ ಸ್ಪೋರೋಫೈಟಿಕ್ ಕಂಡೀಷನ್ ಅಲ್ಲಿ ಹಾಗೆ ಉಳ್ಕೊಳ್ತೀನಿ. ದಿಸ್ ಇಸ್ ಅ ರಿಯಲ್ ಕಾನ್ಸೆಪ್ಟ್. ಅಂಡ್ ನೀವು ಡೇ ಟು ಡೇ ಲೈಫ್ ಸೈಕಲ್ ಅಲ್ಲಿ ಬರೀ ಬುಕ್ಕಲ್ಲಿ ಮಾತ್ರ ಅಲ್ಲ, ಇನ್ನು ನೀವು ಎಂಟೈರ್ ನೇಚರ್ ಅಲ್ಲಿ ಹೋಗಿ ಅದನ್ನ ಸರ್ಚ್ ಮಾಡಿದ್ರೆ ಇದೇ ಮೆಕ್ಯಾನಿಸಮ್ನೇ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಅದನ್ನ ಜಸ್ಟ್ ನಾವು ತಿಳ್ಕೊಳ್ಳೋದಷ್ಟೇ. ಓಕೆ, ಹಾಗಾಗಿ ನಮ್ಗೆ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ನಾವು ಎಲ್ಲಿ ನೋಡ್ತೀವಿ? ಎಸ್ಪೆಷಲಿ ಆಲ್ಗೆಯಲ್ಲಿ. ಡಿಪ್ಲಾಂಟಿಕ್ ಲೈಫ್ ಸೈಕಲ್ ನ ಮೇಜರ್ ಆಗಿ ನಾವು ನೋಡುವಂಥದ್ದು ಆಂಜಿಯೋಸ್ಪರ್ಮ್ ಮತ್ತೆ ಜಿಮ್ನೋಸ್ಪರ್ಮ್. ಓಕೆನಾ? ಬಟ್ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ನ ನಾವು ಎಲ್ಲಿ ನೋಡ್ತೀವಿ? ಮೇಜರ್ ಆಗಿ ಟೈಡೋಫೈಟ್ಸ್ ಮತ್ತೆ ಬ್ರಯೋಫೈಟ್ಸ್ ಅಲ್ಲಿ. ಹೌದಾ 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 ಓಕೆ, ಇದೊಂದು ನಿಮ್ಗೆ ಹೌದಾ ಅನ್ನೋ ಕ್ವಶನ್ಗೆ ನೀವು ಆನ್ಸರ್ ಹುಡ್ಕೊಂಡು ಬರಬೇಕು. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನನಗೆ ಆನ್ಸರ್ ಬೇಕು. ನೀವೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಕೊಡ್ಬೇಕು ಎಕ್ಸಾಂಪಲ್ ಹೆಪ್ಲಾಂಟಿಕ್, ಡಿಪ್ಲಾಂಟಿಕ್, ಹ್ಯಾಪ್ಲೋಡಿಪ್ಲಾಂಟಿಕ್ ಅಂತ. ಓಕೆ, ಸೊ ದಿಸ್ ಇಸ್ ಅ ಮೇಜರ್ ಕಾನ್ಸೆಪ್ಟ್. ನಿಮಗೂ ಕೂಡ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ ರೈಟಿಂಗ್ ಕ್ವಶನ್ಸ್ ಬಂದೇ ಬರುತ್ತೆ. ಹಾಗಾಗಿ ಇದನ್ನ ತುಂಬಾ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೆಗ್ಲೆಕ್ಟ್ ಮಾಡಬೇಡಿ. ಮೇಜರ್ ಆಗಿ ಈ ಪಾರ್ಟ್ ಅಲ್ಲಿ ಬರುವಂತದ್ದು ಆಲ್ಗೆ ಅಂಡ್ ದೆನ್ ಬ್ರಯೋಫೈಟ್ಸ್ ಬರುತ್ತೆ. ಜೊತೆಗೆ ಕಂಪ್ಯಾರಿಟಿವ್ ಕಾನ್ಸೆಪ್ಟ್ಗಳನ್ನ, ಅಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ನ ಕಂಪ್ಯಾರಿಸನ್ ಮಾಡಿ ಕೇಳ್ತಾರೆ. ಟೈಡೋಫೈಟ್ಸ್ ಇರ್ಬೋದು, ಜಿಮ್ನೋಸ್ಪರ್ಮ್ಗೆ ಏನು, ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಡಿಫರೆನ್ಸ್ ಬರೀರಿ, ಈ ತರ ಹೀಗೆ ಕೇಳ್ತಾ ಹೋಗ್ತಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ MCQs now. ಓಕೆನಾ? ಫಸ್ಟ್, what is the major difference between plant cell and the animal cell? ಪ್ಲಾಂಟ್ ಸೆಲ್ ಅಂದ್ರೆ ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶಕ್ಕೆ ಮೇಜರ್ ಆಗಿ ಯಾವ್ದೆಲ್ಲ ಡಿಫರೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ಯುಕ್ಯಾರಿಯೋಟಿಕ್ ನೇಚರ್ ಆಫ್ ದ ಸೆಲ್, ಜೆನೆಟಿಕ್ ಮಟೀರಿಯಲ್. ಇದು ಕೂಡ ಕಾಮನ್ ಆಗಿದೆ, ಇದು ಕೂಡ ಕಾಮನ್ ಆಗಿದೆ, ಇದು ಮಾತ್ರ ಸ್ವಲ್ಪ ಡಿಫರೆನ್ಸ್ ಇದೆ. ಹಾಗಾಗಿ ನಮಗೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು? ಪ್ಲಾಂಟಲ್ಲಿ ಮಾತ್ರ ಸೆಲ್ ವಾಲ್ ಇರುತ್ತೆ, ಆನಿಮಲ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರೋದಿಲ್ಲ, ಬಟ್ ಇಟ್ ಹ್ಯಾವ್ ಅ ಸೆಲ್ ಮೆಂಬ್ರೇನ್. ಸೊ ದ ಫಸ್ಟ್ ಆನ್ಸರ್ is A. Okay, there is no much complication in this question. The answer is A. Okay, let's move on towards the next question. ಇಲ್ಲಿ ಬಂತು ನೋಡಿ. Artificial classification of plant kingdom. Artificial classification of plant kingdom is based on what? ಅಂತ ಕೇಳಿದ್ದಾರೆ. Based on what? Very good. You are now chatting. Yes. Okay. Okay. Super. Brilliant. Very good. You are involving. Very nice. Artificial classification of plant kingdom is based on morphological character. Yes. The answer is yes. What is that? The answer is A. Okay. Repeat. Remaining features are especially explained in other different classification terminologies. Okay. Then next, which among the following is incorrect about artificial classification of plant kingdom? ಇಲ್ಲಿ ಕರೆಕ್ಟ್ ಆಗಿ ಓದಿ, ಅವರು ಇನ್ಕರೆಕ್ಟ್ ಅಂತ ಹೇಳ್ತಿದ್ದಾರೆ, ನಾಟ್ ಅ ಕರೆಕ್ಟ್. This classification is mainly based on external feature of a plant than that of their internal feature. ಅವ್ರು ಕೇಳಿರೋದು ಇಲ್ಲೆಲ್ಲ ಏನ್ ಮಾಡಿದ್ದಾರೆ, ಕ್ಯಾರೆಕ್ಟರ್ಸ್ ನ ಹೇಳ್ತಾ ಇದ್ದಾರೆ. ಅಂದ್ರೆ
ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ. ಬಟ್ ಯಾವುದೋ ಒಂದು ಪಾಯಿಂಟ್ ಏನಿದೆ ಅದು ತಪ್ಪಾಗಿದೆ, ಇನ್ಕರೆಕ್ಟ್ ಇದೆ ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಲ್ಲಿ. ಹಾಗಾಗಿ ಅದನ್ನ ನಾವು ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಇದು ಎಕ್ಸ್ಟರ್ನಲ್ ಕರೆಕ್ಟ್ ಇದೆ. ಇಟ್ ಲೇಟ್ ದ ಕಾನ್ಸೆಪ್ಟ್ ಆಫ್ ಕ್ಲಾಸಿಫಿಕೇಶನ್ ಇನ್ ಪ್ಲಾಂಟ್ಸ್. ಓಕೆ, ಸೆಕ್ಷುವಲ್ ಆರ್ಗನ್ಸ್ ಆರ್ ಗಿವನ್ ಮೋರ್ ಪ್ರಿಫರೆನ್ಸ್ ದ್ಯಾನ್ ವೆಜಿಟೇಟಿವ್ ಆರ್ಗನ್ಸ್. Then artificial classification classifies closely related species. ಹೌದಾ? ಇದರಲ್ಲಿ ಯಾವುದು? ಯಾವುದು ಇದರಲ್ಲಿ? Incorrect one? No, the answer is C. ಇಲ್ಲೇನ್ ಮಾಡ್ತಾರೆ, ವೆರಿ ಪ್ರಿಮಿಟಿವ್ ಅಂದ್ರೆ ತುಂಬಾ ಹೊರಗಡೆ ಮಾರ್ಫಾಲಜಿಕಲ್ ಎಕ್ಸ್ಟರ್ನಲ್ ಅಪಿಯರೆನ್ಸಸ್ ಅಲ್ಲಿ ನೋಡ್ಕೊಳ್ತಾ ಹೋಗೋದ್ರಿಂದ ನಮ್ಗೆ ಕ್ಲೋಸ್ರಿ ಅಂದ್ರೆ ಹೊರಗಡೆ ಯಾವ್ದೆಲ್ಲ ಇದೇ ತರ ಅನ್ಸುತ್ತೆ, ಸಿಮಿಲರ್ ಅನ್ಸುತ್ತೆ, ಅದನ್ನೆಲ್ಲ ತಗೊಂಡೋಗಿ ಒಳಗಡೆ ಹಾಕ್ತಾರೆ ಕ್ಲಾಸಿಫಿಕೇಶನ್ ಅಲ್ಲಿ. ಬಟ್ ಇವ್ರೇನು ಸೆಕ್ಷುವಲ್ ಆರ್ಗನ್ಸ್ ಆರ್ ಗಿವ್ ಮೋರ್ ಪ್ರಿಫರೆನ್ಸ್, ಇದು ಇದರಲ್ಲಿ ಬರಲ್ಲ, ಆರ್ಟಿಫಿಷಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರಲ್ಲ. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕನ್ಫ್ಯೂಸ್ ಮಾಡ್ಕೋಬೇಡಿ. Artificial classification classifies closely related species. Okay, closely related species, but not internal organs na avaru preference kododilla. Okay, the right answer is C. Very good, you are trying to answer. Next, which of the following is not the basis for subclassification in plants? Again, not ಅಂತ ಕನ್ಸಿಡರ್ ಮಾಡ್ತೇವೆ. ವೆಲ್ ಡಿಫ್ರೆನ್ಶಿಯೇಬಲ್ ಸ್ಟ್ರಕ್ಚರ್, ಪ್ರೆಸೆನ್ಸ್ ಆಫ್ ಸೀಡ್ಸ್, ಸ್ಟ್ರಕ್ಚರ್ ಆಫ್ ಬ್ರಾಂಚಸ್, ಸೀಡ್ಸ್ ಕೋಟ್. ಯಾವ್ದಲ್ಲ ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? Come on. ವೆಲ್ ಡಿಫ್ರೆನ್ಶಿಯೇಬಲ್ ಸ್ಟ್ರಕ್ಚರ್, ತುಂಬಾ ಡಿಫರೆನ್ಸಸ್ ಇದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಪ್ರೆಸೆನ್ಸ್ ಆಫ್ ಸೀಡ್ಸ್ ಪ್ರೆಸೆನ್ಸ್ ಇದ್ರೆ ಮೊನೊಕಾಟೋಲಿಡಾನ್ ಇರ್ಬೋದು, ಡೈಕಾಟೋಲಿಡಾನ್ ಇರ್ಬೋದು, ಆ ತರ ಆಗ್ತಾ ಹೋಗುತ್ತೆ. ಸ್ಟ್ರಕ್ಚರ್ ಆಫ್ ಬ್ರಾಂಚಸ್ ಅಂದ್ರೆ ಏನು? ಆಲ್ಟರ್ನೇಟಿವ್ ಇರುತ್ತೆ, ಪ್ಯಾರಲಲ್ ಇರುತ್ತೆ, ಹೀಗೆ ಇದನ್ನ ಕನ್ಸಿಡರ್ ಮಾಡಿದಾರ. ಅಥವಾ ಸೀಡ್ ಕೋಟ್ ಅಲ್ಲಿ ನಮ್ಗೆ ಏನ್ ಬರುತ್ತೆ? ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೆಫ್ಟ್ ಓವರ್ ಯಾವ್ದು ಹಾಗಾದ್ರೆ? ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ನಾವು ಲೀಫ್ ಬ್ರಾಂಚಸ್ ಇರ್ಬೋದು ಅಥವಾ ಸ್ಟೆಮ್ ಬ್ರಾಂಚಸ್ ಇರ್ಬೋದು, ಆ ಬೇಸಿಸ್ ಮೇಲೆ ನಾವು ಪ್ಲಾಂಟ್ ಕ್ಲಾಸಿಫಿಕೇಶನ್ ಫಾಲೋ ಮಾಡೋದಿಲ್ಲ. ಓಕೆ, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ಎಸ್. ಓಕೆ, the very important question, the word thallophyte means. ಥ್ಯಾಲೋಫೈಟ್ ಅಂತ ಎಲ್ಲಿ ಬರುತ್ತೆ ನಿಮ್ಗೆ? ಫಸ್ಟ್ ನಾವು ಆಪ್ಷನ್ಸ್ ನೋಡ್ಕೊಳ್ಬೇಡಣ. ಪ್ಲಾಂಟ್ಸ್ that don't have a well differentiable structure. Plants have large leaves. Plants that grow in a colonies. Plants that are filamentous, colonies, leaves, well differentiable structure. ಇದೆಲ್ಲ ಕೇಳಿರೋ ತರ ವರ್ಡ್ಸ್ ಅನ್ಸುತ್ತೆ. ವಾಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್? Yes, the answer is A. The answer is A. Plants that don't have well differentiable structure. ಇಲ್ಲಿ don't have well differentiable structure. ಥ್ಯಾಲೋಫೈಟ್ ಅಂತ ಯಾವ್ದಕ್ಕೆ ಹೇಳ್ತೀವಿ ನಾವು? ಬ್ರಯೋಫೈಟಿಗೆ ಹೇಳ್ತೀವ? ಆಲ್ಗೆಗೆ ಹೇಳ್ತೀವ? ಯಾವ್ದಕ್ಕೆ ಹೇಳ್ತೀವಿ? Again, take down another question. Next question is, which among the following is an incorrect statement? Dear student, be careful and listen carefully. ನಿಮ್ಮ ಈ ಎಂಟೈರ್ ಚಾಪ್ಟರ್ ಅಲ್ಲಿ ಇದೇ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಟ್ರೂ ಆರ್ ನಾಟ್ ಇದೇ ತರ ಕ್ವಶನ್ಸ್. ಓಕೆನಾ? ರಾದರ್ ದ್ಯಾನ್ ಸಿಂಪ್ಲಿ ಆಸ್ಕಿಂಗ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಯಾವುದೋ ಒಂದು ಎಕ್ಸಾಂಪಲ್ ಕೇಳಿ ಇದು ಯಾವ ಕ್ಲಾಸಿಫಿಕೇಶನ್ ಇನ್ಕ್ಲೂಡ್ ಆಗುತ್ತೆ, ಆ ತರ ಕೇಳಿಲ್ಲ. ಇಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ನ ಕೊಡ್ತಾ ಹೋಗ್ತಾರೆ. ದೆನ್ ಯು ಹ್ಯಾವ್ ಟು ಚೂಸ್ ದ ಇನ್ಕರೆಕ್ಟ್ ಅದರ್ವೈಸ್ ಕರೆಕ್ಟ್ ಆನ್ಸರ್ಸ್. ಓಕೆ, ಅಮಾಂಗ್ ದ
ಡೆಫಿನೇಷನ್ಸ್. ಅರ್ಥ ಆಗ್ತಿದೆಯಾ? ಈ ಎಂಟೈರ್ ಚಾಪ್ಟರ್ ಅಲ್ಲಿ ಇದೇ ತರ ಕ್ವಶನ್ಸ್ ಫಾರ್ಮೆಟ್ ಇರುತ್ತೆ. ಸೊ ಸಿಕ್ಸ್ತ್ ಕ್ವಶನ್ is which among the following is an incorrect statement? Again, look at here. This is a negative type of question. Incorrect. Chlamydomonas is an example of unicellular algae. ಹೌದಲ್ವಾ? ಇದು ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ. Chlamydomonas have flagella to promote their movement. Okay. Third one is that Eulotria is a unicellular autotrophic algae. Spirogyra attains its name because of its spiral-like arrangement of chloroplast. ಹೇಳ್ತೀರಾ ಯಾವುದು ಅಂತೇಳಿ? Anyone? Chlamydomonasಗೆ flagella ಇದೆ. Of course, this is a true. This is also true. Spirogyra spiral like arrangement ಇರೋದ್ರಿಂದನೇ ಇದನ್ನ Spirogyra ಅಂತ ಹೇಳ್ತೀವಿ. Okay, all the threes are true, but this is unicellular autotrophic algae. It's completely wrong. That's why for this question the answer is C. ನೀವು ಈ ಚಾಪ್ಟರ್ ಅಲ್ಲಿ along with that you have to also remember the examples. Example structure ಕೂಡ ನಿಮಗೆ ನೆನಪಿರಬೇಕು. Okay. Then, which among the following are called as salad leaves? Which among the following is called as salad leaves? Salad leaves ಅಂತಂದ್ರೆ ಏನು? ತುಂಬಾ ಬ್ರಾಡ್ ಆಗಿರುತ್ತೆ. ಹಾಗಾಗಿ ಯುಲೋಥ್ರಿಯಾ, ಉಲ್ವಾ or cladophora or Spirogyra. Spirogyra ಹೌದಾ? Cladophora ಹೌದಾ? ಉಲ್ವಾ ಹೌದಾ? ಯುಲೋಥ್ರಿಯಾ ಹೌದಾ? ಯಾವುದು? Which one? Come on, fast. Okay. The right answer is the B, ulva. Okay. ನೆನಪಿದ್ಯಾ? ಡಯಾಗ್ರಾಮ್ಸ್ ಎಲ್ಲ ನೆನಪಿದ್ಯಾ? Okay. So let's move another question. Which among the following are incorrect about volvox? Volvox ನ ಕೇಳಿದ್ದಾರೆ. ವಾಲ್ವಾಕ್ಸ್ ನ ಕೇಳಿದಾಗ ಏನು ಗೊತ್ತಾಗುತ್ತೆ ನಿಮ್ಗೆ? ಫಸ್ಟ್ ನೀವು ವಾಲ್ವಾಕ್ಸ್ ಅಂತ ಅನ್ಸಿದಾಗ ನಿಮ್ಗೊಂದು ಡಯಾಗ್ರಾಮ್ ಕಣ್ಣಿಗೆ ಬಂದ್ಬಿಡ್ಬೇಕು. ಕಾಲನಿ, ದೇ ಆರ್ ಆಲ್ವೇಸ್ ಇನ್ ಕಾಲನೀಸ್ ಅಲ್ವಾ? ವಾಲ್ವಾಕ್ಸ್ ಗ್ರೋಸ್ ಇನ್ ಕಾಲನೀಸ್, ಕರೆಕ್ಟ್. ದ ಸ್ಟ್ರಕ್ಚರ್ ಆಫ್ ಕನೆಕ್ಟ್ಸ್ them are called cytoplasmic bridges. Daughter colonies of volvox grow inside the parent colony. They are immobile due to absence of flagellum. ಇದರಲ್ಲಿ ಎಲ್ಲ ಪಾಯಿಂಟ್ಸ್ ಕರೆಕ್ಟ್ ಆಗಿ ಅನಿಸ್ತಿದೆ. Then how? Which is incorrect? ಯಾವುದನ್ನು ನಾವು ಇನ್ಕರೆಕ್ಟ್ ಅಂತ ಚೂಸ್ ಮಾಡಬೇಕು? ಯಾವುದು? The right answer is absence of flagellum. They are immobile due to absence of flagellum is a incorrect about volvox. ಅದರಿಂದ ಫ್ಲಾಜೆಲಮ್ ಇಲ್ಲದೆ ಇರೋದ್ರಿಂದ ಅದು ಮೂವ್ ಆಗಲ್ಲ. ಇಮ್ಮೊಬೈಲ್, ಮೊಬೈಲ್ ಇಲ್ಲ ಅಂತ ಹೇಳಿ. ಇಮ್ಮೊಬೈಲ್ ಅಂದ್ರೆ ಏನು? ಮೊಬೈಲ್ ಆಗದೆ ಇರೋ ಕಂಡೀಷನ್, ಅದನ್ನ ನಾವು ಇಮ್ಮೊಬೈಲ್ ಅಂತ ಹೇಳ್ತೇವೆ. ಸೊ ದಿಸ್ ಸಿಚುವೇಶನ್ ಡಸಂಟ್ ಲುಕ್ ಅಥವಾ ಫೇವರಬಲ್ ಫಾರ್ ದಿಸ್ ಕ್ವಶನ್. ಅರ್ಥ ಆಗ್ತಿದೆಯಾ? Okay. Next. Which of the following modes are used by Spirogyra to reproduce? Spirogyra ಅಂದ್ರೆ ಏನು? Spiral like arrangements. ನೆನಪಿದೆಯಲ್ಲ? ಹೀಗೆ ಹೀಗಿರುತ್ತಾ? ಇನ್ನು ತುಂಬಾ ಚೆನ್ನಾಗಿರುತ್ತೆ. So first option is
fragmentation, multiple fission, spore formation, binary fission. ಯಾವ್ದ್ರಿಂದ ಆಗುತ್ತೆ? ಯಾವ್ದ್ರಿಂದ ಆಗುತ್ತೆ? ಇಲ್ಲಿ ಕೇಳಿರೋದವರು ವೆಜಿಟೇಟಿವ್ ರಿಪ್ರೊಡಕ್ಷನ್ ಬಗ್ಗೆ ಕೇಳಿದ್ದಾರೆ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಈ ತರ ಮಲ್ಟಿಪಲ್ ಆಪ್ಷನ್ಸ್ ಅಲ್ಲಿ ಅವರು ಕೇಳ್ತಾ ಹೋಗಿರುವಂತದ್ದು. ಓಕೆ, ಸೊ ದ ಆನ್ಸರ್ ಈಸ್ ಫಸ್ಟ್ ಒನ್, ವಿಚ್ ಇಸ್ ದ ಆನ್ಸರ್ ಹಿಯರ್, the fragmentation, multiple fission or spore formation, binary fission. Okay, this is not holds good with Spirogyra, but the fragmentation is explanation for a vegetative reproduction. ಹಾಗಾಗಿ ಏನಾಗುತ್ತೆ ಇಲ್ಲಿ ನಮಗೆ ಆನ್ಸರ್, ಈ ಕ್ವಶನ್ಗೆ ಆನ್ಸರ್ ಬಂದು ಯಾವುದು? ಫ್ರಾಗ್ಮೆಂಟೇಶನ್. ನಾನು ಮತ್ತೆ ಇಲ್ಲಿ ಡೈಗ್ರಾಮ್ ತೋರಿಸ್ಬೇಕಾ? ಆಮೇಲೆ ಲಾಸ್ಟ್ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್. Okay. During unfavorable conditions, the outer layer that is formed in Chlamydomonas is called dash, cyst, nuclear membrane, cell wall, cellular membrane. ಇಲ್ಲಿ ಕೇಳ್ತಾ ಇರೋದೇನು? Unfavorable condition. Yes, very good. The answer is cyst. ಯಾಕೆ cyst ಇಲ್ಲಿ? The unfavorable dry weather ಇದ್ದಾಗ ಏನಾಗುತ್ತೆ? The whole Chlamydomonas ಏನಿದೆ ಕಂಪ್ಲೀಟ್ ಆಗಿ ಶ್ರಿಂಕ್ ಆಗುತ್ತೆ ಆಸ್ ಲೈಕ್ ಅ ಹಾರ್ಡ್ ಮಾಸ್. ಸೊ ಹಾಗಾಗಿ ಇಲ್ಲಿ ಸಿಸ್ಟ್ ಆಗಿ ಫಾರ್ಮೇಶನ್ ಆಗುತ್ತೆ than the nuclear membrane, cell wall or cellular membrane. The correct answer is right, A. Okay. Okay, let's move on. Another question. Which among the following is an incorrect statement? Look at here. Again, they are asking negative type of question. Incorrect. Multiple fission is a process through which many individuals are produced by repeated nuclear division. Okay. Multiple fission takes place under suitable condition. During multiple fission, an outer layer called cyst is formed. Nucleus divides repeatedly and new individuals are formed inside the cyst, after which cyst breaks to release a new individual. Come on, I will give here 2-3 seconds. Give answer. Which among the following is an incorrect statement? Anyone? ಈ ಕ್ವಶನ್ ಏನು ಅಂತ ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್, ಯಾವಾಗ ಮಲ್ಟಿಪಲ್ ಫಿಷನ್ ಕರೆಕ್ಟ್ ಆಗಿ ಆಗುತ್ತೆ, ಯಾವ ರೀಸನ್ಗೆ ಆಗುತ್ತೆ, ಆ ಮಲ್ಟಿಪಲ್ ಫಿಷನ್ ಆದಾಗ ಏನೇನೆಲ್ಲ ಪ್ರೊಸೆಸ್ ಆಗುತ್ತೆ ಅಥವಾ ಏನೇನೆಲ್ಲ ಇವೆಂಟ್ಸ್ ಟೇಕ್ಸ್ ಪ್ಲೇಸ್ ಅನ್ನೋದು ಈ ಕ್ವಶನ್. ಆ ಕ್ವಶನ್ ಈ ಎಂಟೈರ್ ಸಿಚುವೇಶನ್ ಅಲ್ಲಿ ಇನ್ಕರೆಕ್ಟ್ ಸೆಂಟೆನ್ಸ್ ಯಾವುದು? ಎಸ್, someone is saying B. Yes, the right answer is B. Correct. Multiple fission takes place under suitable condition. Suitable condition iddaga, of course, multiple fission agodilla. It is always under unfavorable condition. Okay. Okay. Move on next. Which among the following is an incorrect statement? Oh, look at here. Again incorrect. Most of the algae reproduces using spore formation. Asexual spores are called as zoospores, and the reproductive part in algae is called zoosporangium. Under favorable conditions, these organisms germinate to form a new organism. Zoospores are non-motile and flagellated. Entire concept is on algae. ಇದರಲ್ಲಿ ಇನ್ಕರೆಕ್ಟ್ನೆಸ್ ನ ತೋರಿಸ್ಬೇಕು. ಸೊ ಹಾಗಾಗಿ
Most of the algae reproduces using spore formation. Of course, this is the true. Asexual spores are called zoospores. Also true. Under favorable condition, yes, this is also true. Or zoospores are non-motile and flagellated. This is completely irreversible statement, alva? So hagagi in this 12th question, the right answer is D. Okay, very good. Very, very good. Yes, next question. The male gametes in sexual reproduction of algae is called as antherozoid, egg, basidiogamete, zoosperm. The answer is very simple. We have to choose among A and D. I am giving a clue here, A and D. Which is the right answer? Antherozoid, egg, basidiogamete, and zoosperm. Okay, take it down as a homework. Okay, I will ask. Definitely, I will ask in next class. Remember this question, 13th one. I'm not giving an answer here in this question. Okay, take as a homework. I want the answer in next class. Then, Gelidium and Gracilaria is used in the formation of agar, vinegar, yogurt, and bee. Which is the right answer? Yes, A, agar. Okay. Which among the following is again incorrect? Incorrect. Algae help in increasing oxygen level in the environment. Chlorella and spirulina are multicellular algae that are rich proteins and are used as a food supplements for space travelers. Chlorophyceae comprises algae that contains chlorophyll and chlorophyll B. Chlorophyceae store food as a protein, starch, or as an oil droplets. Which is true? Again, it is a character of whole complete algae and then a classification of algae. Chlorophyceae, Phaeophyceae, and then Rhodophyceae. ಈ ಎಲ್ಲಾ ಕಾನ್ಸೆಪ್ಟ್ ಮೇಲೆ ಸೇರಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಆಗಿರೋ ಆನ್ಸರ್ ಇದಕ್ಕೆ? The right answer is A. Algae help in increasing oxygen level in the environment. It is completely wrong. These are completely right. Okay. So here the right answer is algae. The first one, the algae in increasing oxygen level in the environment. It is completely not true. ಯಾಕೆ ಟ್ರೂ ಅಲ್ಲ? ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತಾ? ಆಕ್ಸಿಜನ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತಾ ಆಕ್ಸಿಜನ್ ಆಲ್ಗೆ ಇದ್ರೆ? ಹೌದಾ? ಹೌದಾ? ಎಸ್ ಆರ್ ನೋ? ನೀವೇ ಹೇಳಿ. I won't hear. The storage bodies present in a chloroplast of Chlorophyceae are called as pyrenoids, carrageenan, stroma, and alga. Again, this is a peculiar and unique features especially present in all the classes of algae. The right answer is again A. Very good. Yena Bina. Yena Bina. Carrageenan. Carrageen. Pyrenoids. Very good. The right answer is pyrenoids. Next question. Food is stored in
PO5CA as starch, laminol, glucose, and fructose. Which is the correct answer here? PO5CA. PO5CA ಅಂದ್ರೇನು? PO5CA ಅಂದ್ರೇನು? Yes, come on. PO5CA. I will go back to the slides here. PO5CA. Come on. ಎಲ್ಲಿದೆ ಹುಡುಕಿ, ನಾನೇ ಆನ್ಸರ್ ಕೊಡ್ತಾ ಇದ್ದೀನಿ, ಹುಡುಕಿ. PO5CA ಬ್ರೌನ್ ಆಲ್ಗೆ ಅಲ್ವಾ? ಸ್ಟೋರ್ ಫುಡ್ ಮಟೀರಿಯಲ್ ಏನು? ಮ್ಯಾನಿಟೋಲ್, ಲ್ಯಾಮಿನಾರಿನ್. ಗೊತ್ತಾಗ್ತಿದೆಯಾ? ಗೊತ್ತಾಗ್ತಿದೆಯಾ? Okay, move on to the question again. Come on, which is the question number? ಯಾರು ಹೇಳ್ತೀರಿ? ಎಷ್ಟನೇ ಕ್ವಶನ್ಸ್ ಅಲ್ಲಿ ಇದೀವಿ ನಾವು? ಎಷ್ಟನೇ ಕ್ವಶನ್ಸ್ ಅಲ್ಲಿ ಇದೀವಿ? Are you present here? Laminol. Okay. Laminol. The right answer is laminarin. Laminol. B. Okay. Okay. Next question. A leaf-like photosynthetic organ in PO5CA is called dash. Frond, stipe, holdfast, algin. Dear students, ಈಗ ರೈಟ್ ನಾವು ಏನು ಎಕ್ಸಾಮ್ಸ್ ಬರ್ತಾ ಇದೆ ಗೊತ್ತಾ? ಕಂಪ್ಲೀಟ್ ಆಗಿ ನಿಮ್ಗೆ ಆನ್ಸರ್ಸ್ ಸೆಟ್ ನ ಕೊಡ್ತಾರೆ, ನೀವು ಹುಡುಕಿ ಬರೀಬೇಕು. ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೀಗೆ ಬರಬಹುದು ನಿಮ್ಮ ಬ್ಯಾಚಸ್ಗೂ. ರೈಟ್ ನಾವು ಇಟ್ ಈಸ್ ಇನ್ ಅ ಟ್ರಯಲ್ ವರ್ಷನ್ ಅಲ್ಲಿ ಇದೆ. ಓಕೆ, ಹೋಲ್ ಬುಕ್ ನಿಮಗೆ ಕೊಡ್ತಾರೆ, ನೀವು ಹುಡುಕಿ ಬರೀಬೇಕು. ಎಷ್ಟು ಕರೆಕ್ಟ್ ಆಗಿ ಓದ್ಬೇಕು ನೀವು ಅವಾಗ. ಇದೇ ಪೇಜಸ್ ಅಲ್ಲಿ ಇದೆ ಅಂತ ಹೇಳುವಾಗ ಯು ಹ್ಯಾವ್ ಟು ರೀಡ್ ವೆರಿ ಕಾಶಿಯಸ್ಲಿ. ಓಕೆ. A leaf-like photosynthetic organ in PO5CA is called. PO5CA ಅಂದ್ರೇನು? ರೆಡ್ ಕಲರ್. ರೆಡ್ ಕಲರ್ಗೆ ಏನ್ ಹೇಳ್ತಾರೆ? ಎಸ್, ವೆರಿ ಗುಡ್. ಫ್ರಾಂಡ್. ಎಸ್, ದ ಫೋಟೋಸಿಂಥೆಟಿಕ್ ಆರ್ಗನ್ ನಾವೆಲ್ಲಿ ಹೇಳ್ತೀವಿ? ಫ್ರಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ಲುಕ್ ಎಟ್ ಹಿಯರ್ ದ ನೆಕ್ಸ್ಟ್ ಕ್ವಶನ್. Why are bryophytes called plant amphibians? Okay, because they grow on land, but water is necessary for them to reproduce. Very, very good. Very good. Because they grow in water during summer and on land in a winter. This is completely wrong. ಯಾಕೆ? ಎರಡರಲ್ಲೂ ಎಟ್ ಎ ಟೈಮ್ ಆಗಲ್ಲ. ಬಟ್ ಇದು ಕಂಪ್ಲೀಟ್ ಆಗಿ ಗ್ರೋ ಆಗಿ ಜರ್ಮಿನೇಟ್ ಆಗ್ಬೇಕು ಅಂತಂದ್ರೆ ಎರಡು ಸಿಸ್ಟಮ್ ಅವೈಲೇಬಲ್ ಇರ್ಬೇಕು. ಒಂದು ಲ್ಯಾಂಡ್, ಇನ್ನೊಂದು ವಾಟರ್. ಯಾಕಂದ್ರೆ ಸ್ಪೋರ್ ಸ್ಪ್ರೆಡ್ ಆಗ್ಬೇಕು ಅಂತಂದ್ರೆ ವಾಟರ್ ಇರಲೇಬೇಕು. Because they grow in a water during first half of the year and on the land in the second half. This is completely wrong. Because they grow in a water in north part, it is completely wrong. Okay, so the right answer is B. Which among the following is an incorrect statement? Look at here. Incorrect. Bryophytes prevent soil erosion. Bryophytes decomposes rock and make soil fertile. Bryophytes are used in packing materials and are also good fuel. Bryophytes don't absorb water and are used to pack food materials. Which is the right answer here? Which is the right answer here? 20th questions. Bryophytes prevent soil erosion. Bryophytes decompose rocks and make soil fertile. Yes, the right answer is B. Okay. Succession ಅಂತ ಹೇಳ್ತೀವಲ್ಲ, ಇಲ್ಲ, ಡಿ ಆಗಲ್ಲ. ಡಿ ಯಾಕಾಗಲ್ಲ? It don't absorb water. It is completely wrong.
ಕಂಪ್ಲೀಟ್ಲಿ ರಾಂಗ್ ಇದೆಯಾ? ಹೇಳಿ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಕರೆಕ್ಟ್ ಆಗಿ. ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. Bryophytes prevent soil erosion. Yes, very good. This is a true. We are solving here the problem. Incorrect statement. That's why in our answer we have to find out which is a non fitable word in this bryophyte question. So that's why the answer is D. Bryophyte don't absorb water. ಇದು ಡೋಂಟ್ ಆಕ್ಚುಲಿ ಕರೆಕ್ಟ್ ಆಗಿ ಅಬ್ಸಾರ್ಬ್ ನ ಮಾಡ್ಕೊಳ್ಳುತ್ತೆ ವಾಟರ್, ಬಟ್ ಇಲ್ಲಿ ಏನ್ ಹೇಳಿದ್ದಾರೆ, ಡೋಂಟ್ ಅಬ್ಸಾರ್ಬ್ ವಾಟರ್. ಎಷ್ಟು ಟ್ರಿಕಿ ಆಗಿದೆ ನೋಡಿ, ಇದನ್ನ ಕರೆಕ್ಟ್ ಆಗಿ ಓದ್ಬೇಕು ನೀವು, ಡೋಂಟ್ ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಡಿ. ಓಕೆ, ವೆರಿ ಗುಡ್. ತುಂಬಾ ಹರಿಬರಿಯಲ್ಲಿ ಓದಿದ್ರೆ ಏನು ಗೊತ್ತಾಗಲ್ಲ. ಟೂ ಟೈಮ್ಸ್ ಓದಿದ್ರೆ ಮಾತ್ರ ಇದು ಕರೆಕ್ಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. Then bryophytes are erect with hair-like structure. Bryophytes are erect with hair-like structure. ಏನ್ ಹೇಳ್ತಾರೆ? ರೈಜಾಯ್ಡ್, ಸ್ಟೈಪ್, ಸೆಟಾ ಅಂಡ್ ಫುಟ್. ರೈಜಾಯ್ಡ್ಸ್ ಹೌದಾ? ಸ್ಟೈಪ್, ಸೆಟಾ ಅಂಡ್ ಫುಟ್. Come on, go to the slide. Previous slide ಗೆ ಹೋಗೋಣ. I will give again a clue. ಏನಿದೆ ಇಲ್ಲಿ ಡಯಾಗ್ರಾಮ್ ಅಲ್ಲಿ? ಗೆಮಾ ಕಪ್ ಇದೆ, ರೈಜಾಯ್ಡ್ಸ್ ಇದೆ, ಅಲ್ವಾ? ಯಾವುದು ಆನ್ಸರ್? ಯಾವ್ದಿಲ್ಲಿ? Again, I will go to types. Rhizoids, main axis, leaves, seta, capsule, antheridial branches, branch, archegonial branch. Okay, come on. With this clue, I'm moving here, move from here. Come on, give the answer. ಯಾರು ಹೇಳ್ತೀರಿ? Erect with hair-like structure. The correct answer is rhizoids. It acts like a root. Okay, ಅಂದ್ರೆ ಫಿಂಗರ್ ಲೈಕ್ ಪ್ರಾಜೆಕ್ಷನ್ಸ್ ಅಂತ ಹೇಳ್ತೀವಿ, ಹಾಗಾಗಿ ಹೇರ್ ಲೈಕ್ ಸ್ಟ್ರಕ್ಚರ್. ಓಕೆ, ವೆರಿ ಗುಡ್. ವಿಚ್ ಅಮಾಂಗ್ ದ ಫಾಲೋವಿಂಗ್ ಆರ್ ಇನ್ಕರೆಕ್ಟ್? ಅಗೇನ್ ನೆಗೆಟಿವ್ ಕ್ವಶನ್. ನೆಗೆಟಿವ್ ಕ್ವಶನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ಎಲ್ಲದೂ ಕರೆಕ್ಟ್ ಆಗಿ ಇದೆ ಅಂತ ಅನ್ಕೊಂಡು ನಾವು ಯಾವುದು ರಾಂಗ್ ಅಂತ ಹುಡುಕ್ಬೇಕಿಲ್ಲ. ಫಸ್ಟ್, bryophytes are subclassified into liverworts and mosses. Bryophytes are mostly found in dry hill areas. Bryophytes don't contain vascular tissues to transmit water and therefore don't grow tall. Bryophytes follow cryptogamy. It's completely on bryophytes. Okay? Yes, of course, this is a true. Liverworts ಮತ್ತೆ mosses ಹೌದು. Bryophytes are mostly found in dry hill area. That's completely wrong. ಯಾವಾಗ ರೈನಿ ಸೀಸನ್ ಎಕ್ಸಸ್ ಆಗಿರುತ್ತೆ, ರೈನಿ ಸೀಸನ್ ಸ್ಟಾರ್ಟ್ ಆಗುತ್ತೆ, we can see. Otherwise, we can absorb. Bryophytes don't contain vascular tissue. This is also true. Bryophytes follow cryptogamy. This is also true. That's why in this condition, the right answer is B. Okay, very good. Brilliant, brilliant. You are trying very brilliant. Okay. ಹಾಗಾಗಿ ನಮಗೆ ಆನ್ಸರ್ ಇಲ್ಲಿ ಏನಿಲ್ಲ, ಬಿ.
The female sex organs in bryophytes are called as antheridium, archegonium, basiogonium. Actually, basidiogonium adu thalogonium. Yes, very good. The archegonium, the female branch or female part. Antheridium, it's a male part. Okay. Yes, the right answer is B. Okay. Next question is, what is the main difference between mosses and liverworts? Look at here. Mosses contain vascular tissue which are absent in liverworts. Mosses contain an intermediary stage called protonema which is absent in liverworts. Mosses grows taller, which is not the case with liverworts. Mosses contain special bodies called sporophytes that are absent in liverworts. Okay, which is true here? What is the main difference between mosses and liverworts? ಇದರಲ್ಲಿ ಯಾವುದೆಲ್ಲ ಕರೆಕ್ಟ್ ಇದೆ, ಯಾವ ಪೇರ್ ಕರೆಕ್ಟ್ ಇಲ್ಲ ಅಂತ ಕೇಳಿರೋಂಥದ್ದು. ಯಾವ ಪೇರ್ ಕರೆಕ್ಟ್ ಇದೆ, ಯಾವ ಪೇರ್ ಕರೆಕ್ಟ್ ಇಲ್ಲ? Which is one? Mosses contain an intermediary stage called protonema, which is absent in liverworts. This is the ಇಲ್ಲಿ ನೋಡಿ ಮತ್ತೆ ಅಗೇನ್ ಕನ್ಫ್ಯೂಸಿಂಗ್ ಆಗೋ ತರನೇ ಇದೆ ನಿಮಗೆ. ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ mosses ಅಂಡ್ liverworts ಅನ್ನೋದನ್ನ ಕೇಳಿರುವಂತದ್ದು. ಹಾಗಾಗಿ ಇದೆಲ್ಲದೂ ಟ್ರೂನೇ, ಎಲ್ಲದೂ ಟ್ರೂನೇ. ಎಲ್ಲದೂ ಟ್ರೂ ಇದೆಯಾ? ಆರ್ ಯು ದೇರ್? ಎಲ್ಲದೂ ಟ್ರೂ ಇದೆಯಾ? ನಾನು ಏನ್ ಹೇಳ್ತಾ ಇದ್ದೀನಿ? ಸೊ ಕಂಪ್ಲೀಟ್ಲಿ mosses contain vascular tissue. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇಲ್ಲ ಇಲ್ಲಿ, ಬ್ರೈಫೈಟ್ಸ್ ಅಲ್ಲಿ ಇಲ್ಲ, ಬಟ್ ಟೆರಿಡೋಫೈಟ್ಸ್ ಅಲ್ಲಿ ಇದೆ. ಹಾಗಾಗಿ ದರ್ ಈಸ್ ನೋ ವ್ಯಾಸ್ಕ್ಯುಲರ್ ಟಿಶ್ಯೂ ಇನ್ ಬ್ರೈಫೈಟ್ಸ್. ದಿಸ್ ಇಸ್ ಅಗೇನ್ ರಾಂಗ್. Mosses contain an intermediate stage called protonema, which is absent in liverworts. Mosses grow taller, which is not the case with liverworts. This is also wrong. Mosses contain special bodies called sporophyte that are absent in liverworts. But ಎರಡರಲ್ಲೂ ಇದೆ. Okay, again this is wrong. ಹಾಗಾಗಿ ಮೇಜರ್ ಡಿಫರೆನ್ಸ್ ಏನು ಇಲ್ಲಿ? The B. Yes, correct. The right answer is B. Okay. Next question. Which among the following is not an asexual mode in bryophytes? Which among the following is not an asexual mode? ಇಲ್ಲಿ ನೋಡಿ, not an. ಅವ್ರು ಡೈರೆಕ್ಟ್ ಆಗಿ ಕೇಳಿಲ್ಲ ಅಸೆಕ್ಷುವಲ್ ಮೋಡ್ ಅಲ್ಲಿ ಯಾವುದು ಅಂತ ಹೇಳಿ. ಬಡ್ಡಿಂಗ್, ಫ್ರಾಗ್ಮೆಂಟೇಶನ್, ಗೆಮ್ಮ, ಸ್ಪೋರೋಫೈಟ್ ಫಾರ್ಮೇಶನ್. ಬಡ್ಡಿಂಗ್ ಅಂದ್ರೆ ವೆಜಿಟೇಟಿವ್ ರಿಪ್ರೊಡಕ್ಷನ್, ಫ್ರಾಗ್ಮೆಂಟೇಶನ್ ಕೂಡ ಏನು ವೆಜಿಟೇಟಿವ್ ರಿಪ್ರೊಡಕ್ಷನ್, ಸ್ಪೋರೋಫೈಟ್ ಫಾರ್ಮೇಶನ್ ಯಾವುದು? Again, sexual reproduction. Gemma is also special, sexual reproduction al barutte. So, hagagi, which is not an asexual mode. The right answer is C. The right answer is C. I will go back to the slide.
ತುಂಬಾ ಕನ್ಫ್ಯೂಸ್ ಆಗಬೇಡಿ, ಯಾಕಂದ್ರೆ ನಾನು ತುಂಬಾ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ. ಇದು ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ನೋಡಿ, ಲಿವರ್ ವರ್ಡ್ಸ್ ಅಲ್ಲಿ ಇರುವಂತ ಗೆಮಾಕಪ್ಸ್. ಓಕೆ, ನಮ್ಗೆ ಏನಿತ್ತು ಕ್ವಶನ್ಸ್ ಅಲ್ಲಿ ಏನಿತ್ತು? ಕ್ಯಾನ್ ಎನಿವನ್ ಟೈಪ್? ಏನಿತ್ತು ಕ್ವಶನ್ ಅಲ್ಲಿ ಏನಿತ್ತು? ಯಾರಿಗೂ ಬೇಡವಾ ಮಾತಾಡೋದು? Look at here. The plant body is haploid. It produces gametes, hence is called gametophyte. ಅಲ್ವಾ? ಗ್ಯಾಮೆಟ್ ನ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಗ್ಯಾಮೆಟೋಫೈಟ್ ಅಂತಂದ್ರೆ ಏನ್ ಹೇಳಿದೆ ನಾನಿಲ್ಲಿ? ಎನ್ ನಂಬರ್. ಯಾವುದು? ಹೆಪ್ಲಾಯ್ಡ್ ಕಂಡೀಷನ್ ಅಲ್ವಾ? ಹೆಪ್ಲಾಯ್ಡ್ ಕಂಡೀಷನ್. ಇಲ್ಲಿ ಆರ್ಕಿಗೋನಿಯಂ, ಆಂಥ್ರಿಡಿಯಂ, ಆಂಥ್ರೋಜಾಯ್ಡ್ಸ್ ಅಲ್ವಾ? ಗೆಮ್ಮಾ ಕಪ್ ಕೂಡ it's involved in the formation of new thing. Are you got my point? Okay. Sporophyte. Again, sporophyte ಕೂಡ ಯಾವ್ದ್ರ ಎಂಡ್ ಪ್ರಾಡಕ್ಟ್ ಅದು? ದಿಸ್ ಇಸ್ ಅ ಸ್ಪೋರ್ಸ್. ಅಗೇನ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಹಾಗಾಗಿ ನಮ್ಮ ಕ್ವಶನ್ ಅಲ್ಲಿ ಸ್ಪೋರೋಫೈಟ್ ಅಂತ ಕೂಡ ಇತ್ತು ಅಲ್ವಾ? ಹಾಗಾಗಿ ಆಕ್ಚುಲಿ ಅಲ್ಲಿ ನಾಟ್ ಅಂತ ಬರಬಾರ್ದು. ನೋಡಿ, actually what is that? Consider among the which is a asexual reproduction ಅಂತ ಆಗ್ಬೇಕದು. ಆಕ್ಚುಲಿ ನಾಟ್ ಅಲ್ಲ, ನಾಟ್ ಇದ್ರೆ ಬರಲ್ಲ ಆನ್ಸರ್. The right answer is C. Okay, that is gamma cup. ಯಾಕೆ ಏನು ಮಾತಾಡ್ತಾ ಇಲ್ಲ ಯಾರು? ನಾನು ಒಬ್ಬಳಿಗೆ ಮಾತಾಡೋದು ಬಿಟ್ಬಿಟ್ಟಿದ್ದೀರಾ? ಹೌದಾ? Which among the following is not an asexual mode in bryophytes? Okay, let's solve the question. Which one question? ಬರ್ದಿಟ್ಕೊಂಡಿದ್ದೀರಾ? Come on, type. Yes, involved in this session. ಯಾವುದು? 13th 14th ಕ್ವಶನ್ ನಂಬರ್. ನಾನು ನಿಮ್ಗೆ ಹೋಮ್ವರ್ಕ್ ತಗೊಳ್ಳಿ ಅಂತ ಹೇಳಿದ್ನಲ್ಲ. ಕಮ್ ಆನ್, ಯಾವ ಕ್ವಶನ್ ಅದು? ಯಾವ ಕ್ವಶನ್? ಎಸ್, ಐ ರಿಮೆಂಬರ್ ದಿಸ್. ಯಾವುದು ಹೇಳಿ? ಯಾವುದು? ಯಾವುದು? ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ದ ಸ್ಲೈಡ್.
ಇಲ್ಲ, ಇವತ್ತು ನೀವು ಮಾತಾಡ್ಬೇಕು. ಮಾತಾಡಿದ್ರೆ ಮಾತ್ರ ಕ್ಲಾಸಸ್ನ ಎಂಡ್ ಅಪ್ ಮಾಡುವಂಥದ್ದು. Yes. What is the condition here? ಯಾರು ಹೇಳ್ತೀರಿ? Are you there? Is that my voice is audible? Audible ಇದೀನಾ? ಹ್ಮ್, ಇದೀನಾ? ಯಾವುದು ಯಾವ್ದಿದೆ? ಮ್ಯಾಮ್, ಟೈಮ್ ಆಗ್ತಿದೆ, ಬೇಗ 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 ಮುಗಿಸ್ಬಿಡಿ. ಸೊ ವಿ ವಾಂಟ್ ಟು ಗೋ ಔಟ್ ಅಂತ ಹೇಳ್ತಿದ್ದೀರಾ? ನಂಗೆ ಕೇಳಿಸ್ತಾ ಇದೆ ವಾಯ್ಸ್. ಯಾರೋ ಒಬ್ರು ಹೀಗೆ ಬ್ಯಾಕ್ ಬೆಂಚಸ್ ಅಲ್ಲ, ಮಿಡಲ್ ಬೆಂಚಲ್ಲಿ. ಹ್ಮ್, ಯಾವ್ದು ಆನ್ಸರ್? ಕಮಾನ್. ಗೌರಿ ಗಣೇಶ ಮಾಡ್ಬೇಕು ಅಂದ್ರೆ ಈ ಕ್ವಶನ್ಗೆ ನೀವು ಆನ್ಸರ್ ಕೊಡ್ಬೇಕು ಇವತ್ತು. ಅದರ್ವೈಸ್ ನೋ, ನೋ ಗೌರಿ ನೋ ಗೌರಿ ಗಣೇಶ. ಓಕೆ. And sorry, my voice is today giving some trouble. So the male gamete in sexual reproduction of algae is called as anthrozoid. Okay. The right answer is A. ಇಷ್ಟೊತ್ತು ಬೇಕಾಯ್ತಾ? ಹ್ಮ್, ಹೌದಾ? ಹೌದೇನ್ರಿ? ಓಕೆ. ಸೊ ದ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದೆಯಾ? ಐ ಆಮ್ ಸ್ಟಿಲ್ ಹಿಯರ್. ಏನಾದ್ರೂ ಡೌಟ್ಸ್ ಇದೆಯಾ ಕಾನ್ಸೆಪ್ಟ್ಸ್ ಅಲ್ಲಿ? ಇದೆಯಾ? ಇದು ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಆಯ್ತಾ ಇದು? Shall I explain once again? If say yes, please type yes. Otherwise, no, no. N, please. Come on. ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನೀವು ವಿತ್ ಡಯಾಗ್ರಾಮ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ನಿಮ್ಮ ರೈಟಿಂಗ್ ಪಾರ್ಟ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಅಲ್ಲಿ. ಇನ್ನೊಂದು ಟೈಮ್ ರಿಪೀಟ್ ಮಾಡ್ಬೇಕಾ? Oh God. Yes or no? ಬೇರೆ ಏನೋ ಸೌಂಡ್ ಕೇಳ್ತಾ ಇದೆ. ಏನು ಬೇಡ, ದಯವಿಟ್ಟು ಬೇಗ ಆಫ್ ಮಾಡಿ ಅಂತನ. ಹೌದಾ? ಹೌದೇನ್ರಿ? ಹೌದಾ? ಹ್ಮ್, ನನ್ಗೆ ಇವತ್ತಿಂದಾನೇ ಗೌರಿ ಗಣೇಶ ಸ್ಟಾರ್ಟ್ ಆಗಿದ್ದೇನೋ ಅಂತ ಅನಿಸ್ತಾ ಇದೆ. ನಿಮ್ಮ ಈ ತರ ಏನದು ಫುಲ್ ಸೈಲೆಂಟ್ ಆಗಿರೋದು ನೋಡಿ. ಓಕೆ. ಸೊ ಅಮಾಂಗ್ ದ ಆಲ್ ಕಾನ್ಸೆಪ್ಟ್,
ನಿಮ್ಮ ಎಂಟೈರ್, ನಾನು ಬೋರ್ಡ್ ಎಕ್ಸಾಮ್ಗೂ ಸೇರಿ ಹೇಳ್ತಾ ಇದ್ದೇನೆ. So in this concept, otherwise in a plant kingdom, you have to more concentrate on the figure. Funaria ಮತ್ತೆ mosses, ಎಸ್ಪೆಷಲಿ mosses ಮತ್ತೆ ಲಿವರ್ ವರ್ಡ್ಸ್ ಅಂತ ಏನಿದೆ ಆ ಕಾನ್ಸೆಪ್ಟ್ ನಲ್ಲಿ ಡಿಫ್ರೆನ್ಸ್ ನ ಕೇಳ್ತಾರೆ. ಓಕೆ, ಕೇಳ್ತಾರೆ, ಜೊತೆಗೆ ವಿತ್ ಡೈಗ್ರಾಮ್ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ತಾರೆ. ಯಾಕಂದ್ರೆ ಇದು ಮೇಜರ್ ಡಿಫ್ರೆನ್ಸಸ್ ಇದೆ. ನೀವು ಯಾವುದೇ ಬೇರೆ ಕಂಪೇರ್ ಮಾಡಿದ್ರೆ, ಆಲ್ಗೆ ಕಂಪೇರ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಇದು ಕ್ಲಾಸಿಫಿಕೇಶನ್ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಮೇಜರ್ ಡಿಫ್ರೆನ್ಸಸ್ ಇರೋದ್ರಿಂದ ಇದರಲ್ಲೇನೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೇಳ್ತಾರೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ಗೆ. ಸೊ ಯು ಹ್ಯಾವ್ ಟು ರಿಮೆಂಬರ್ ದ ಪಾಯಿಂಟ್ಸ್ ಅಲಾಂಗ್ ವಿತ್ ದ ಡೈಗ್ರಾಮ್ ಆಲ್ಸೋ. ಓಕೆ, along with that another content is, which one is that? algae. ಯಾವ್ದು ಗೊತ್ತಾ? ಈ ಕಂಪ್ಲೀಟ್ ಎಂಟೈರ್ ಶೀಟ್ ಏನಿದೆಯಲ್ಲ, ಈ ಕಂಪ್ಲೀಟ್ ಎಂಟೈರ್ ಟೇಬಲ್ ಏನಿದೆಯಲ್ಲ, ಇದನ್ನ ಆಸ್ ಇಟ್ ಈಸ್ ಒಂದು 5 ಸಲ ಬರೀರಿ. ಆಸ್ ಇಟ್ ಈಸ್ 5 ಸಲ ಬರೀರಿ. ದಿಸ್ ವಿಲ್ ಗಿವ್ ಕಂಪ್ಲೀಟ್ಲಿ ನಿಮ್ಮ ಇದನ್ನ ಕಂಪ್ಲೀಟ್ ಆಗಿ ಮಾಡಿದ್ರೆ, ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ, ನೀವು ಈ ಚಾಪ್ಟರ್ ಇಂದ ಏನೇ ಕ್ವಶನ್ಸ್ ಬಂದ್ರು ಮ್ಯಾಕ್ಸಿಮಮ್ ಆಲ್ಗೆ ಮೇಲೆ ಬರುವಂತದ್ದು. ಸಣ್ಣ ಪುಟ್ಟದು ಒಂದು ಬ್ರೇಫ್ ರೈಟ್ಸ್ ಬರುತ್ತೆ ಅಥವಾ ಲಾಸ್ಟ್ ಆಂಜಿಯೋಸ್ಪರ್ಮ್ ಇನ್ನೊಂದು ಸ್ವಲ್ಪ ಬರುತ್ತೆ. ಓಕೆನಾ? ಹಾಗಂತ ನೀವು ಅದಷ್ಟನ್ನೇ ಫೋಕಸ್ ಮಾಡೋದಲ್ಲ, ಎಲ್ಲದನ್ನು ಫೋಕಸ್ ಮಾಡಿ ಓದ್ಬೇಕಾಗುತ್ತೆ. ಬಟ್ ಈ ಎಂಟೈರ್ ಟೇಬಲ್ ನ ನೀವು ಹಾರ್ಡ್ಲಿ ಒಂದು 5 ಟೈಮ್ಸ್ ಏನು ಗೊತ್ತಿಲ್ಲದೆ ಕಣ್ಮುಚ್ಕೊಂಡು ಅದನ್ನೇ ಕಾಪಿ ಡೌನ್ ಮಾಡಿದ್ರೆ, ಎಸ್, ದ ಕಂಟೆಂಟ್ ಈಸ್ ಇನ್ ಯೋರ್ ಮೈಂಡ್. ಹಾಗಾಗಿ ಅದ ಇತ್ತು ಅಂತ ಆದ್ರೆ ಏನಾಯ್ತು, ಕಂಪ್ಲೀಟ್ ಆಗಿ ನೀವು ಕಣ್ಮುಚ್ಕೊಂಡು ವಿತಿನ್ ಸೆಕೆಂಡ್ಸ್ ಅಲ್ಲಿ ಆನ್ಸರ್ನ ಬರಿಬೋದು. ಯಾವುದು ಕ್ಲೋರೋಫೈಸಿ ಡಿಫ್ರೆನ್ಸ್ ಏನು, ಫಿಯೋಫೈಸಿ ಡಿಫ್ರೆನ್ಸ್ ಏನು, ಮೇಜರ್ ಆಗಿ ಏನಿರುತ್ತೆ, ಸೆಲ್ಯುಲೋಸ್ ಅಂಡ್ ಮತ್ತೆ ಆಲ್ಜಿನ್. ಇದೇ ಮೇಜರ್ ಕಂಪೋನೆಂಟ್ ನಿಮ್ಗೆ MCQಗೂ ಬರ್ಬೋದು. ಫಸ್ಟ್ 10 ಮಾರ್ಕ್ಸ್ MCQ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ದ 10 ಮಾರ್ಕ್ಸ್ ಕಣ್ಮುಚ್ಕೊಂಡು. ಯಾವಾಗ ಕಣ್ಮುಚ್ಕೊಂಡು ಬರಿಬೋದು? ಇದನ್ನ ಈ ಪಾರ್ಟನ್ನ ನೆನ್ಪಿಟ್ಕೊಂಡ್ರೆ ಮಾತ್ರ ಬರೆಯಕ್ಕಾಗುತ್ತೆ. ಅದರ್ವೈಸ್ ನೋ, ನೀವು ಮತ್ತೆ ಅಲ್ಲಿ ಏನಾಗ್ಬೇಕಾಗತ್ತೆ, 1 2 3 4 ಅದರಲ್ಲಿ ಮಧ್ಯದಲ್ಲಿ ಯಾವುದು ಅಂತ ಹೇಳಿ ಹುಡುಕ್ಬೇಕಾಗುತ್ತೆ. ಸೊ ಈ ಟೇಬಲ್ ಏನಿದೆಯಲ್ಲ, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಡಬಲ್ ಕ್ಲಿಕ್ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್. ಇದರಲ್ಲಿ ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ಸ್ ಆಫ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಗೆ, ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಅಲಾಂಗ್ ವಿತ್ ದಟ್ ಎಕ್ಸಾಂಪಲ್ಸ್ ಕೂಡ ಬಂದೇ ಬರುತ್ತೆ. ಓಕೆ, ರೈಟಿಂಗಿಗೂ ಬರುತ್ತೆ, MCQಗೂ ಬಂದೇ ಬರುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಎನಿಥಿಂಗ್. ನೀವು ಇವಾಗಿಂದ ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ, ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಸ್ವಲ್ಪ ಸ್ಮಾರ್ಟ್ ವರ್ಕ್. ಇಲ್ಲಿ ಏನಾಗುತ್ತೆ, ನಿಮಗೆ ಒಂದೇ ಸಲ ಇಷ್ಟೆಲ್ಲ ಓದೋದಕ್ಕಿದೆಯಾ? ನೋ, ಓದೋದಕ್ಕೆ ಜಾಸ್ತಿ ಇಲ್ಲ, ತಿಳ್ಕೊಳ್ಳೋದಕ್ಕೆ ಜಾಸ್ತಿ. ತಿಳ್ಕೊಂಡಿರೋದನ್ನ ಕರೆಕ್ಟಾಗಿ ಬರೆಯೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಹಾಗಾಗಿ ನೀವೇನ್ ಮಾಡ್ಬೇಕು, ಆ ಪ್ರಾಕ್ಟೀಸ್ನ ಮಾಡ್ಬೇಕು. ನಾನು ಹೇಳ್ತಾ ಇರೋ ವರ್ಡ್ ಗೊತ್ತಾಗ್ತಿದೆಯಾ? ತುಂಬಾ ಕಷ್ಟ ಇಲ್ಲ, ಕಷ್ಟ ಇರೋದನ್ನಲ್ಲ, ತಿಳ್ಕೊಳ್ಳೋದಕ್ಕೆ ಜಾಸ್ತಿ ಇದೆ. ತಿಳ್ಕೊಂಡಿದ್ದನ್ನ ಕರೆಕ್ಟ್ ಆಗಿ ಬರೆಯೋದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಅದನ್ನ ನೀವು ಮಾಡಲೇಬೇಕು, ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು. ಅದರ್ವೈಸ್ ಎಂಡ್ ಆಫ್ ದ ಎಕ್ಸಾಮ್ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ? ಎಸ್ ಆರ್ ನೋ? ಸೇ ಸಮಥಿಂಗ್. Say something. Yes or no? I want here action taker. ಸಿಂಪಲ್ ಆಗಿ ಸ್ಕ್ರೀನ್ ನೋಡ್ತಾ ಇರೋರ್ಗಲ್ಲ, ಐ ವಾಂಟ್ ಹಿಯರ್ ಆಕ್ಷನ್ ಟೇಕರ್. ಆಕ್ಷನ್ ಟೇಕರ್ ಅಂದ್ರೆ ಯಾರು? ಎಸ್, ಐ ವಿಲ್ ಡೂ, ಐ ಆಮ್ ಡೂಯಿಂಗ್ ಅಂತವ್ರು ಮಾತ್ರ ನೆನ್ಪಿಟ್ಕೊಳ್ಳಿ. ಆಕ್ಟಿವ್ ಆಗಿ ಇನ್ವಾಲ್ವ್ ಆದಾಗ ಮಾತ್ರ ಏನಾಗುತ್ತೆ, ನಿಮ್ಗೆ ನೆಕ್ಸ್ಟ್ ಮೂಮೆಂಟ್ಸ್ಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೂಮೆಂಟ್ ಅಂದ್ರೆ ಏನು? ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕೂಡ ಅದೇ ತರ, ಅಯ್ಯೋ ಯಾರು ಬರೀತಾರೆ ಅಂತ ಹೇಳಿ ಇವಾಗ ಟೈಪ್ ಮಾಡದೆ ಕೂತ್ಕೊಂಡಿರ್ತೀರಲ್ಲ. ಅಫ್ಕೋರ್ಸ್ ಯಾರಿಗೆಲ್ಲ ಫೀಸಿಬಲ್ ಇದೆ ಅವ್ರು ಟೈಪ್ ಮಾಡಿ, ಅದರ್ವೈಸ್ ನೋ. ಓಕೆ, then is there any doubt? Ectocarpus, brown algae.
Yes, come on. Okay. Dear students, this chapter is carrying a weightage of 5 marks. 5 marks ಅಂತಂದ್ರೇನು ಸಿಂಪಲ್ ಆಗಿ ಬರೀ 5 marks ಒಂದೇ ಅಲ್ಲ. ನಿಮ್ಮ KSET ಎಕ್ಸಾಮ್ ಅಲ್ಲಿ ಇದನ್ನ ನೀಟಾಗಿ ಬರ್ದಿಟ್ಕೊಳ್ಳಿ ಒಂದ್ ಕಡೆ. KSET ಎಕ್ಸಾಮ್ ಅಲ್ಲಿ 5 marks ಬಂದೇ ಬರುತ್ತೆ. 5 marks ಕ್ವಶನ್ಸ್ ಬಂದೇ ಬರುತ್ತೆ. ಯಾರೆಲ್ಲ ನೀಟಿಗೆ ಬೇಕು, ನೀಟಿಗೆ ಓದ್ತಾ ಇದ್ದೀರಿ, ನೀಟಿಗೆ ಪ್ರಿಪರೇಷನ್ ಮಾಡಬೇಕು ಅಂತ ಇದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ನೀವು MBBS ಇರ್ಬೋದು, ಆಯುರ್ವೇದ ಇರ್ಬೋದು, ಸಂಹವ್ ಏನೇ ಇರ್ಬೋದು, ಮೆಡಿಸಿನಲ್ ಲೈನ್ಗೆ ಹೋಗ್ತೀರಿ ಅಂತ ಆದ್ರೆ ದಿಸ್ ಚಾಪ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಓನ್ಲಿ ಯು ಗಾಟ್ ಟು ನೋ ಯಾವ್ದೆಲ್ಲ ಮೆಡಿಸಿನ್ಸ್ ನ ನೀವು ಅಪ್ಲೈ ಮಾಡ್ಬೋದು, ಅಥವಾ ಪೇಷಂಟ್ಸ್ಗೆ ಎಲ್ಲೆಲ್ಲಿ ಅವೈಲೇಬಲ್ ಇರುತ್ತೆ, ಹೇಗೆ ಫಾರ್ಮೇಶನ್ ಆಗುತ್ತೆ, ಯಾವ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಇದೆಲ್ಲ ಬರುತ್ತೆ ಪ್ಲಾಂಟ್ಸ್. ಹಾಗಾಗಿ ಈ ಟಾಪಿಕ್ ಏನಿದೆ, ಈ ಪ್ಲಾಂಟ್ ಕಿಂಗ್ಡಮ್ ಕಾನ್ಸೆಪ್ಟ್ ಏನಿದೆ ವೆರಿ ಇಂಪಾರ್ಟೆಂಟ್. ನೀವು ಎಲ್ಲಿಗೆ ಹೋಗಿ, ಇಂಜಿನಿಯರಿಂಗ್ಗೆ ಹೋಗಿ, ಮೆಡಿಸಿನ್ಗೆ ಹೋಗಿ, ವಾಟ್ ಎವರ್ ದ ಥಿಂಗ್, ನಿಮ್ಮ ಲೈನ್ ಏನಿದೆ ನೀವು ಯಾವುದೇ ತಗೊಳ್ಳಿ, ಇದು ನಿಮ್ಗೆ ಲೈಫ್ ಸೇವಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಫೋಕಸ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್. ಬೇರೆ ಬೇರೆದೆಲ್ಲ ಕಾನ್ಸೆಪ್ಟ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಈಸಿ ಇದೆ, ತುಂಬಾ ಕಷ್ಟ ಏನಿಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಟರ್ಮಿನಾಲಜಿಸ್ನ ನಾವು ಬಹಳ ಫೋಕಸ್ ಮಾಡಿ ಓದ್ಬೇಕಾಗುತ್ತೆ. ಓಕೆನಾ? ಹೆಪ್ಲಾಂಟಿಕ್ ಇದಂತೂ ನೆನ್ಪಿಟ್ಕೊಳ್ಳಿ, ಇದನ್ನ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ದ ಹೋಲ್ ಕಾನ್ಸೆಪ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಬೋರ್ಡ್ ಎಕ್ಸಾಮ್. ಬಂದೇ ಬರುತ್ತೆ. ಎಕ್ಸ್ಪ್ಲೇನ್ ವಿತ್ ಅ ಡಯಾಗ್ರಾಮ್. ಆನ್ಸರ್ ಹೇಗೆ ಬರೀತೀರಿ? ಯು ಹ್ಯಾವ್ ಟು ರೈಟ್ ಇನ್ ಅ ವೆರಿ ಸೆಂಟೆನ್ಸ್ ಫಾರ್ಮೇಶನ್. ಇವ್ರೇನು CT ಬಗ್ಗೆ ಹೇಳ್ತಾ ಬರೀ ಈ ತರದ್ದೆಲ್ಲ ಹೇಳ್ತಾ ಇದಾರಲ್ಲ ಅಂತ ಅನ್ಕೋಬೇಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಪ್ ಫಾರ್ ಯುವರ್ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಆಸ್ ವೆಲ್ ಆಸ್ KSET ಎಕ್ಸಾಮ್. ಈ ತರ ನೀವು ಪಾಯಿಂಟ್ ವೈಸ್ ಬರಿತಾ ಹೋದ್ರೆ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಹೆಪ್ಲಾಂಟಿಕ್ ಅಂದ್ರೆ ಏನು, ಹೆಪ್ಲಾಂಟಿಕ್ ಅಲ್ಲಿ ಏನೇನಾಗುತ್ತೆ, ಯಾವ್ದಕ್ಕೆಲ್ಲ ಎಕ್ಸಾಂಪಲ್, ಇದಿಷ್ಟನ್ನೇ ನೋಡುವಂಥದ್ದು, ಇದಿಷ್ಟನ್ನೇ ವ್ಯಾಲ್ಯೂಯೇಷನ್ ಅಲ್ಲಿ ಕೌಂಟ್ ಆಗುತ್ತೆ. ನೀವು ಏನ್ ಕತೆ ಬರೋದ್ರು ಏನು ಯೂಸ್ ಇಲ್ಲ. ನೆನ್ಪಿಟ್ಕೊಳ್ಳಿ. ಆನ್ಸರ್ ಹೇಗೆ ಬರೀತೀರಿ? ವೆರಿ ಫ್ಯೂ ಪಾಯಿಂಟ್ಸ್, ನೀವು ಡಯಾಗ್ರಾಮ್ ಕರೆಕ್ಟ್ ಆಗಿ ಸರಿ ಬರ್ದಿದ್ದೀರಾ, ಇದಕ್ಕೆ ಮಾರ್ಕ್ಸ್ 3 marks. ಸಪೋಸ್ 5 marks ಕೇಳಿದ್ರೆ ದಿಸ್ ಇಸ್ ಅ 3 marks. 5 marks ಅಲ್ಲಿ 3 marks ಬಂತು. ನೀವು ರಿಮೈನಿಂಗ್ ಪಾಯಿಂಟ್ಸ್ ಅನ್ನ ನೀವು ಪಾಯಿಂಟ್ ವೈಸ್ ಬರೆದ್ರೆ, ಎಸ್ ನೀವು ಹಾಕಿರೋ ಪಾಯಿಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಫುಲ್ ಪ್ಲಸ್ 2 marks. ಸೊ ಟೋಟಲ್ 5 marks. ಇಲ್ಲ ನೀವು ಕಂಪ್ಲೀಟ್ ಆಗಿ ಕತೆ ಬರೆದಿದ್ದೀರಿ, ಪ್ಯಾರಾಗ್ರಾಫ್ ಅಲ್ಲಿ ಬರೆದಿದ್ದೀರಿ, ನೋ ಯೂಸ್. ಯು ಹ್ಯಾವ್ ಟು ರೈಟ್ ಇನ್ ಅ ಪಾಯಿಂಟ್ ವೈಸ್ ಮ್ಯಾನರ್ ಅಲಾಂಗ್ ವಿತ್ ದಟ್ ಡಯಾಗ್ರಾಮ್, ಲೇಬಲ್ಡ್ ಡಯಾಗ್ರಾಮ್. ಲೇಬಲ್ ಮಾಡಿರ್ಬೇಕು ಡಯಾಗ್ರಾಮಿಗೆ, ನೀಟ್ ಅಂಡ್ ಕ್ಲೀನ್ ಆಗಿ ಬರೀಬೇಕು, ಪಾಯಿಂಟ್ ವೈಸ್ ಬರೀತಾ ಹೋಗ್ಬೇಕು, 1 2 3. ಅದರ್ವೈಸ್ ಬುಲೆಟ್ ಪಾಯಿಂಟ್ ಅಲ್ಲಿ ಬರೀತಾ ಹೋಗ್ಬೇಕು ನೀಟ್ ಅಂಡ್ ಕ್ಲೀನ್ ಆಗಿ. ಅರ್ಥ ಆಗ್ತಿದ್ಯಾ? ನೀವೇನ್ ಕತೆ ಬರೋದ್ರು, ಅರ್ಧ ಪೇಜ್ ಬರೋದ್ರು ನೋ ಯೂಸ್. ಇದನ್ನ ಈ ತರ ಪ್ರಾಕ್ಟೀಸ್ ಮಾಡಿ. ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಟೈಮ್ ಕವರ್ ಆಗುತ್ತೆ, ಜೊತೆಗೆ ಇದೇ CETಗೂ ಕೂಡ ಹೆಲ್ಪ್ ಆಗುತ್ತೆ. MCQದಲ್ಲಿ ಇದೆಲ್ಲ ನೀವು ಬರೀತಿರಲ್ಲ ಪಾಯಿಂಟ್ಸ್, ಅದೇ ಪಾಯಿಂಟ್ಸ್ ಮೇಲೆ ಎಕ್ಸಾಮ್ ಬರ್ತಾ ಇರುತ್ತೆ. ಓಕೆ, ಸೊ ಹೋಪ್ ಎಲ್ಲದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ. ಚಾಪ್ಟರ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಟ್ ಮಾಡ್ತಾ ಹೋಗಿ. ಓಕೆ ಓಕೆ, ಒನ್ಸ್ ಅಗೇನ್ ಏನ್ ಹೇಳ್ಬೇಕು, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆಗೆ ಎಲ್ಲ ಚೆನ್ನಾಗಿ ಹಬ್ಬ ಮಾಡಿ. ವರ್ಷದ 2ನೇ ಹಬ್ಬನ, ದೊಡ್ಡ ಹಬ್ಬ, ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡಿ. ಜೊತೆಗೆ ನೀವು ಓದೋದನ್ನು ನೆನ್ಪಿಟ್ಕೊಳ್ಳಿ. ಆಯ್ತಾ? ಓಕೆ, ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್. ಓಕೆ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು so much.